ಅನೇಕ ವರ್ಷಗಳ ಹಿಂದೆ ಸ್ವರ್ಗ ಮತ್ತು ಭೂಮಿ ಸೇರಿ ಒಂದು ಅದ್ಭುತ ಮಣಿಯನ್ನು ಹುಟ್ಟುಹಾಕುತ್ತವೆ. ಆದರೆ ಆ ಮಣಿ ಹುಟ್ಟಿದ ಕ್ಷಣದಿಂದಲೇ ಒಳ್ಳೆಯ ಮತ್ತು ಕೆಟ್ಟ ಶಕ್ತಿಗಳನ್ನು ತನ್ನೊಳಗೆ ಹೀರಿಕೊಳ್ಳಲು ಪ್ರಾರಂಭಿಸುತ್ತದೆ. ಇದನ್ನು ನೋಡಿ ಮಹಾಗುರುಗಳು ತಮ್ಮ ಇಬ್ಬರು ಶಿಷ್ಯರನ್ನು ಆ ಮಣಿಯನ್ನು ಹಿಡಿಯಲು ಕಳುಹಿಸುತ್ತಾರೆ. ಆ ಶಿಷ್ಯರಲ್ಲೊಬ್ಬನ ಹೆಸರು ಥೈಜಾನ್ ಮತ್ತು ಇನ್ನೊಬ್ಬನ ಹೆಸರು ಶೆನ್. ಅವರಿಬ್ಬರು ಆ ಮಣಿಯನ್ನು ತಮ್ಮ ವಶಕ್ಕೆ ತರಲು ಅದ ಮೇಲೆ ದಾಳಿ ಮಾಡುತ್ತಾರೆ. ಆದರೆ ಆ ಮಣಿ ಅತ್ಯಂತ ಶಕ್ತಿಶಾಲಿಯಾಗಿರುವುದರಿಂದ ಅವರಿಬ್ಬರಿಗೂ ಭಾರಿ ಪಾಠ ಕಲಿಸುತ್ತದೆ. ನಂತರ ಮಹಾಗುರುಗಳು ತಮ್ಮ ಮಾಯಾ ಮಂತ್ರದಿಂದ ಆ ಮಣಿಯನ್ನು ಬಂಧಿಸುತ್ತಾರೆ. ನಂತರ ಆ ಮಣಿಯನ್ನು 2 ಭಾಗಗಳಾಗಿ ಮಾಡುತ್ತಾರೆ. ನೀಲಿ ಮಣಿ ಒಳ್ಳೆತನದ ಪ್ರತೀಕವಾದರೆ ಕೆಂಪು ಮಣಿ ಕೆಟ್ಟತನದ ಪ್ರತೀಕವಾಗಿರುತ್ತದೆ. ಆದ್ದರಿಂದ ಮಹಾಗುರುಗಳು ಕೆಂಪು ಮಣಿಗೆ ಒಂದು ಶಾಪ ನೀಡುತ್ತಾರೆ. ಅದೇನೆಂದ್ರೆ 3 ವರ್ಷಗಳ ನಂತರ ಈ ಮಣಿಯ ಮೇಲೆ ಮಿಂಚು ಬೀಳುತ್ತದೆ ಮತ್ತು ಅದು ಸಂಪೂರ್ಣವಾಗಿ ನಾಶವಾಗುತ್ತದೆ. ಆ 2 ಮಣಿಗಳನ್ನು ಸಂಭಾಳಿಸುವ ಜವಾಬ್ದಾರಿಯನ್ನು ಥೈಜಾನ್ಗೆ ನೀಡಲಾಗುತ್ತದೆ. ಇದನ್ನೆಲ್ಲ ನೋಡಿ ಶೆನ್ಗೆ ತುಂಬಾ ಕೋಪ ಬರುತ್ತದೆ. ತನ್ನ ಪ್ರತೀಕಾರ ತೀರಿಸಿಕೊಳ್ಳಲು ಅವನು ರಾಜನ ಅರಮನೆಗೆ ಹೋಗುತ್ತಾನೆ. ಬಹಳ ಚತುರತೆಯಿಂದ ನೀಲಿ ಮಣಿಯನ್ನು ಕದಿಯುತ್ತಾನೆ ಮತ್ತು ಡೀಮನ್ ಮಣಿಯನ್ನು ಬಿಡುಗಡೆ ಮಾಡುತ್ತಾನೆ. ಡೀಮನ್ ಮಣಿ ಬಿಡುಗಡೆಯಾದ ತಕ್ಷಣವೇ ರಾಣಿಯ ದೇಹದಲ್ಲಿ ಪ್ರವೇಶಿಸುತ್ತದೆ. ಇದರ ಪರಿಣಾಮವಾಗಿ ರಾಣಿ ಒಂದು ದೈತ್ಯ ಮಗುವಿಗೆ ಜನ್ಮ ನೀಡುತ್ತಾಳೆ. ಆ ಮಗು ಹುಟ್ಟುವ ಮುಂಚೆನೇ ಅದಕ್ಕೆ ನೆಜಾ ಅಂತ ಹೆಸರಿಡಬೇಕು ಅಂತ ಅನ್ಕೊಂಡಿರ್ತಾರೆ. ಆ ಮಗು ಹುಟ್ಟಿದ ತಕ್ಷಣವೇ ಸಂಪೂರ್ಣ ಗ್ರಾಮವನ್ನು ನಾಶ ಮಾಡಲು ಪ್ರಾರಂಭಿಸುತ್ತದೆ. ಇದನ್ನು ನೋಡಿ ಮಾಸ್ಟರ್ ಥೈಜಾನ್ ತಮ್ಮ ಬಳಿಯಿಂದ ಒಂದು ಉಂಗುರವನ್ನು ತೆಗೆದು ಮಂತ್ರ ಓದಿ ಅದನ್ನು ನೆಜಾಗೆ ಧರಿಸುತ್ತಾರೆ. ಇದರಿಂದ ನೆಜಾದ ಶಕ್ತಿಗಳು ಕಡಿಮೆಯಾಗುತ್ತದೆ. ಥೈಜಾನ್ ಅವನನ್ನು ಕೊಲ್ಲಲು ಹೊರಟಾಗ ರಾಣಿ ಮಧ್ಯಪ್ರವೇಶಿಸಿ ಅವನನ್ನು ರಕ್ಷಿಸುತ್ತಾಳೆ. ರಾಣಿ ಥೈಜಾನ್ಗೆ ಹೇಳುತ್ತಾಳೆ, ನನ್ನ ಮಗನಿಗೆ ಏನೂ ಮಾಡಬೇಡಿ. ಒಂದು ತಾಯಿ ತನ್ನ ಮಗನನ್ನು ಸಾಯುತ್ತಿರುವುದನ್ನು ಹೇಗೆ ನೋಡಬಲ್ಲಳು? ನೆಜಾ ತನ್ನ ತಾಯಿಗೆ ಹಾನಿ ಮಾಡಲು ಹೋಗುತ್ತಾನೆ. ಆದ್ರೆ ನ್ಯನೂಸ್ ಅವನಿಗೆ, ಭಯಪಡಬೇಡ, ನಾನು ನಿನ್ನ ತಾಯಿ, ನಿನಗೆ ಏನೂ ಆಗಲು ಬಿರುವುದಿಲ್ಲ ಎಂದು ಹೇಳುತ್ತಾಳೆ. ಅದನ್ನು ಕೇಳಿ ಆ ಡೀಮನ್ ಮಗುವಿನ ಹೃದಯವೂ ಕರಗುತ್ತದೆ. ಆಗ ಮಾಸ್ಟರ್ ಥೈಜಾನ್ ಹೇಳುತ್ತಾರೆ, ನಾವವನನ್ನು ಜೀವಂತವಾಗಿ ಬಿಟ್ಟರೂ 3 ವರ್ಷಗಳ ನಂತರ ಅವನು ಸಾಯುತ್ತಾನೆ. ಯಾಕೆಂದ್ರೆ ಮಹಾಗುರುಗಳು ಡೀಮನ್ ಮಣಿಗೆ ಶಾಪ ನೀಡಿದ್ದಾರೆ. 3 ವರ್ಷಗಳ ನಂತರ ಮಿಂಚು ಬಿದ್ದು ಅದು ನಾಶವಾಗುತ್ತದೆ ಅಂತ. ಇದನ್ನು ಕೇಳಿ ರಾಣಿ ತುಂಬಾ ದುಃಖಿತರಾಗುತ್ತಾಳೆ. ಈ ಕಡೆ ಶೆನ್ ನೀಲಿ ಮಣಿಯನ್ನು ತೆಗೆದುಕೊಂಡು ಸಮುದ್ರದ ಆಳಕ್ಕೆ ಹೋಗುತ್ತಾನೆ. ಅಲ್ಲಿ ಎಲ್ಲ ಡ್ರ್ಯಾಗನ್ಗಳನ್ನು ಬಂಧಿಸಲಾಗಿರುತ್ತದೆ. ಶೆನ್ ಆ ನೀಲಿ ಮಣಿಯನ್ನು ಡ್ರ್ಯಾಗನ್ ರಾಜನ ಮೊಟ್ಟೆಯೊಳಗೆ ಸೇರಿಸುತ್ತಾನೆ. ಇದರಿಂದ ಅತ್ಯಂತ ಶಾಂತ ಮತ್ತು ಶಕ್ತಿಶಾಲಿಯಾದ ಮಗು ಜನ್ಮ ಪಡೆಯುತ್ತದೆ. ಥೈಜಾನ್ ಮತ್ತು ರಾಜನು ಮಹಾಗುರುಗಳನ್ನು ಭೇಟಿ ಮಾಡಲು ಸ್ವರ್ಗಕ್ಕೆ ಹೋಗುತ್ತಾರೆ. ಆದ್ರೆ ಅವರಿಗೆ ಮಹಾಗುರುಗಳನ್ನು ಭೇಟಿ ಮಾಡಲು ಸಾಧ್ಯವಾಗುವುದಿಲ್ಲ. ಆಗ ಸ್ವರ್ಗಡೆ ದ್ವಾರಪಾಲಕನು ಅವರಿಗೆ ಹೇಳುತ್ತಾನೆ, ಸ್ವರ್ಗ ನೀಡಿದ ಶಾಪವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ಇದೀಗ ನೆಜಾಗೆ 1 ವರ್ಷ ವಯಸ್ಸಾಗಿದೆ. ಆದ್ರೆ ರಾಜ ಮತ್ತು ರಾಣಿ ಅವನನ್ನು ಅರಮನೆಯ ಸುತ್ತಲಿರುವ ರಕ್ಷಣಾ ಕವಚದ ಹೊರಗೆ ಬಿಡುವುದಿಲ್ಲ. ಯಾಕೆಂದರೆ ಅವನು ಗ್ರಾಮಸ್ಥರಿಗೆ ಹಾನಿ ಮಾಡಬಹುದು ಎಂಬ ಭಯ ಅವರಿಗಿರುತ್ತದೆ. ನೆಜಾ ಒಳಗೆ ಕುಳಿತು ತುಂಬಾ ಬೋರ್ ಆಗುತ್ತಾನೆ. ಆಗ ರಾಣಿ ಅವನ ಬಳಿ ಬರುತ್ತಾಳೆ. ನೆಜಾ ಕೇಳುತ್ತಾನೆ, ನಾನು ಈ ಅರಮನೆಯ ಹೊರಗೆ ಹೋಗಲು ಸಾಧ್ಯವಿಲ್ಲ, ನನಗೆ ತುಂಬಾ ಬೋರ್ ಆಗುತ್ತಿದೆ. ಆಗ ರಾಣಿ ಹೇಳುತ್ತಾಳೆ, ಇಂದಿನಿಂದ ನಾನು ನಿನ್ನ ಜೊತೆಗೆ ಆಟವಾಡುತ್ತೇನೆ ಅಂತ. ಇದನ್ನು ಕೇಳಿ ನೆಜಾ ತುಂಬಾ ಖುಷಿಯಾಗುತ್ತಾನೆ ಮತ್ತು ಇಬ್ಬರೂ ಸೇರಿ ಆಟವಾಡಲು ಪ್ರಾರಂಭಿಸುತ್ತಾರೆ. ಆದ್ರೆ ನೆಜಾದ ದೇಹ ಬಹಳ ಶಕ್ತಿಶಾಲಿಯಾಗಿರುವುದರಿಂದ ಆಟವಾಡುತ್ತಿರುವಾಗ ರಾಣಿಗೆ ಗಾಯಗರಾಗುತ್ತವೆ. ಆಗ ಒಬ್ಬ ಸೈನಿಕ ಬಂದು ರಾಣಿಗೆ ಹೇಳ್ತಾನೆ, ಪಕ್ಕದ ಊರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಅದಕ್ಕೆ ರಾಣಿ ನೆಜಾಗೆ ಹೇಳ್ತಾಳೆ, ನಾವು ಮತ್ತೆ ಆಟವಾಡೋಣ, ಈಗ ನಾನು ಹೋಗ್ಬೇಕು ಅಂತ. ರಾಣಿ ಸೈನಿಕರಿಗೆ ಹೇಳ್ತಾಳೆ, ನೆಜಾ ಎಲ್ಲೂ ಹೊರಗೆ ಹೋಗದಂತೆ ನೋಡಿಕೊಳ್ಳಿ ಅಂತ. ಆದ್ರೆ ನೆಜಾ ಹೇಗೋ ತಪ್ಪಿಸಿಕೊಂಡು ಊರಿನ ಒಳಗೆ ಹೋಗುತ್ತಾನೆ. ಹಾಗೆ ಅಲ್ಲಿ ಎಲ್ಲರಿಗೂ ತುಂಬಾ ತೊಂದರೆ ಕೊಡುತ್ತಾನೆ. ಈ ಕಡೆ ಕೆಲವು ಮಕ್ಕಳು ನೆಜಾನ ಹಿಡಿಯೋಕೆ ಪ್ಲಾನ್ ಮಾಡ್ತಿರ್ತಾರೆ. ಆಗ ನೆಜಾ ತನ್ನ ವೇಷ ಬದಲಿಸಿ ಅವರ ಗ್ರೂಪ್ಗೆ ಸೇರುತ್ತಾನೆ. ಆಗ ಅವರು ಹೇಳ್ತಾರೆ, ನೆಜಾನ ಮೇಲಿಂದ ಕೆಳಗೆ ಬೀಳಿಸೋಣ, ಅದರಿಂದ ಚಾಕು ಅವನ ಮೇಲೆ ಬೀಳುತ್ತದೆ. ಅಲ್ಲಿ ಅವನು ಉಳ್ಕೊಂಡೆ ಅವನ ಮೇಲೆ ದೊಡ್ಡ ಬಂಡೆಯನ್ನ ಬಿಡೋಣ, ಅಲ್ಲೂ ತಪ್ಪಿಸ್ಕೊಂಡ್ರೆ ಅವನನ್ನ ಕೆಸರಿನ ಗುಂಡಿಯಲ್ಲಿ ಹಾಕೋಣ ಅಂತ. ಅಷ್ಟರಲ್ಲಿ ಒಂದು ಮಗು ಕೇಳುತ್ತೆ, ನೆಜಾನ ಇಲ್ಲಿಗೆ ಯಾರು ಕರ್ಕೊಂಡ್ ಬರ್ತಾರೆ ಅಂತ. ಅಷ್ಟರಲ್ಲೇ ನೆಜಾ ತನ್ನ ಮುಖವಾಡವನ್ನು ತೆಗೆದು ಹಾಕುತ್ತಾನೆ. ಇದನ್ನು ನೋಡಿ ಎಲ್ಲಾ ಮಕ್ಕಳು ಭಯಪಟ್ಟು ಸೇತುವೆಯ ಕಡೆ ಓಡಿ ಬರುತ್ತಾರೆ. ಆದ್ರೆ ಅವರ ಪ್ಲಾನ್ ಅವರಿಗೆ ಉಲ್ಟಾ ಬಳು ಹೊಡೆಯುತ್ತದೆ ಮತ್ತೆ ಅವರೆಲ್ಲರಿಗೂ ತುಂಬಾ ಗಾಯವಾಗುತ್ತದೆ. ನೆಜಾ ಖುಷಿಯಾಗಿ ಅಲ್ಲಿಂದ ಹೊರಟು ಹೋಗ್ತಿರ್ತಾನೆ. ಆಗ ಒಂದು ಮಗು ಹೇಳುತ್ತದೆ, ನೀನು ರಾಕ್ಷಸನ ಸಂತಾನ. ಇದನ್ನು ಕೇಳಿ ನೆಜಾಗೆ ಭಾರಿ ಕೋಪ ಬರುತ್ತದೆ. ಅವನು ದೊಡ್ಡ ಕಲ್ಲೊಂದನ್ನು ಎತ್ತಿ ಅವರ ಮೇಲೆ ದಾಳಿ ಮಾಡುತ್ತಾನೆ. ಅಷ್ಟರಲ್ಲಿ ಮಾಸ್ಟರ್ ಥೈಜಾನ್ ಬಂದು ಆ ಮಕ್ಕಳನ್ನು ರಕ್ಷಿಸುತ್ತಾರೆ. ಆ ಕಲ್ಲು ಒಂದು ಪರ್ವತಕ್ಕೆ ತಾಗಿ ಪರ್ವತವೇ ಸಂಪೂರ್ಣವಾಗಿ ಚೂರು ಚೂರಾಗುತ್ತದೆ. ಅಷ್ಟರಲ್ಲಿ ಒಂದು ಸಮುದ್ರ ರಾಕ್ಷಸ ಸಮುದ್ರದಿಂದ ಹೊರಗೆ ಬಂದು ಒಂದು ಗ್ರಾಮಕ್ಕೆ ಹೋಗಿ ಒಂದು ನಾಯಿಯನ್ನು ತಿನ್ನಲು ಪ್ರಯತ್ನಿಸುತ್ತದೆ. ಆಗ ನೆಜಾ ಅಲ್ಲಿಗೆ ಬರುತ್ತಾನೆ ಮತ್ತು ಆ ರಾಕ್ಷಸನಿಗೆ ಭಾರಿ ಪಾಠ ಕಲಿಸುತ್ತಾನೆ. ಆದರೆ ಆ ರಾಕ್ಷಸ ತನ್ನ ರೂಪವನ್ನು ಬದಲಿಸಿ ಅಲ್ಲಿಂದ ಓಡಿ ಹೋಗುತ್ತಾನೆ. ನೆಜಾ ಅವನ ಮೇಲೆ ಬೆಂಕಿಯಿಂದ ದಾಳಿ ಮಾಡುತ್ತಾನೆ. ಇದರಿಂದ ಸಂಪೂರ್ಣ ಗ್ರಾಮಕ್ಕೆ ಬೆಂಕಿ ಹಿಡಿಯುತ್ತದೆ. ಆದರೆ ಆ ರಾಕ್ಷಸ ಒಂದು ಚಿಕ್ಕ ಹುಡುಗಿಯನ್ನು ಹಿಡಿದು ಸಮುದ್ರದೊಳಗೆ ಕರೆದೊಯ್ಯುತ್ತಾನೆ
ಮತ್ತು ನೆಜಾಗೆ ಹೇಳುತ್ತಾನೆ, ಸಮುದ್ರದಲ್ಲಿ ನನ್ನನ್ನು ಯಾರೂ ಹಿಡಿಯಲು ಸಾಧ್ಯವಿಲ್ಲ. ಅಷ್ಟರಲ್ಲಿ ಬಿಂಗ್ ಬರುತ್ತಾನೆ ಮತ್ತು ಸಂಪೂರ್ಣ ನೀರನ್ನು ಹಿಮವಾಗಿಸುತ್ತಾನೆ. ನೆಜಾ ಇಬ್ಬರನ್ನೂ ರಕ್ಷಿಸುತ್ತಾನೆ. ರಾಕ್ಷಸ ನೆಜಾದಿಂದ ತಪ್ಪಿಸಿಕೊಳ್ಳಲು ಸುತ್ತಮುತ್ತ ತನ್ನ ಕಲ್ಲು ನಿರ್ಮಿಸುವ ಬುಬ್ಬುಲುಗಳನ್ನು ಹರಡುತ್ತಾನೆ. ನೆಜಾ ತನ್ನ ಚುರುಕು ಬುದ್ಧಿಯನ್ನು ಬಳಸಿ ಆ ಬುಬ್ಬುಲುಗಳಿಂದ ತಪ್ಪಿಸಿಕೊಳ್ಳಲು ಬಿಂಗ್ನ ದೇಹವನ್ನೇ ತನ್ನ ಗುರಾಣಿಯಾಗಿ ಬಳಸುತ್ತಾನೆ ಮತ್ತು ಆ ರಾಕ್ಷಸನಿಗೆ ಭಾರಿ ಪಾಠ ಕಲಿಸುತ್ತಾನೆ. ಕೊನೆಗೆ ರಾಕ್ಷಸ ಸೋತು ನೆಜಾಗೆ ವಿಷದ ಪ್ರತಿವಿಷವನ್ನು ಕೊಡುತ್ತಾನೆ. ಅದನ್ನು ಬಳಸಿ ನೆಜಾ ತನ್ನನ್ನು ಮತ್ತು ಬಿಂಗ್ನನ್ನು ಗುಣಪಡಿಸುತ್ತಾನೆ. ಆ ರಾಕ್ಷಸ ಇಬ್ಬರಿಗೂ ಕ್ಷಮೆ ಕೇಳಿ ಮತ್ತೆ ಸಮುದ್ರಕ್ಕೆ ಮರಳುತ್ತಾನೆ. ನಂತರ ಬಿಂಗ್ ಮತ್ತು ನೆಜಾ ಒಟ್ಟಿಗೆ ಆಟವಾಡುತ್ತಾನೆ. ಬಿಂಗ್ ಹೇಳುತ್ತಾನೆ, ಎಲ್ಲಾ ಗ್ರಾಮಸ್ಥರು ನಿನಗೆ ಶುಭಾಶಯ ಹೇಳಲು ಖಂಡಿತ ಬರುತ್ತಾರೆ. ನೆಜಾ ಉತ್ತರಿಸುತ್ತಾನೆ, ನನ್ನನ್ನು ಸಂತೋಷವಾಗಿ ನೋಡಲು ಇಚ್ಛಿಸದವರು ನನಗೆ ಶುಭಾಶಯ ಹೇಳಲು ಯಾಕೆ ಬರುತ್ತಾರೆ? ನಿನ್ನ ಜನನ ನೀಲಿಮಣಿಯ ಕಾರಣದಿಂದ ನಡೆದಿದೆ. ಆದ್ರಿಂದ ಎಲ್ಲರೂ ಖಂಡಿತ ಬರುತ್ತಾರೆ. ಇದನ್ನು ಕೇಳಿ ನೆಜಾ ಸಂತೋಷದಿಂದ ಸಮುದ್ರದ ತೀರಕ್ಕೆ ಹೋಗಿ ಶಂಖವನ್ನು ಊದುತ್ತಾನೆ. ಅದರ ಧ್ವನಿ ಕೇಳಿ ಬಿಂಗ್ ಅಲ್ಲಿಗೆ ಬರುತ್ತಾನೆ. ನೆಜಾ ಅವನಿಗೆ ಒಂದು ಪತ್ರ ನೀಡಿ ಹೇಳುತ್ತಾನೆ, ನೀನು ಹೇಗಾದರೂ ನನ್ನ ಜನ್ಮದಿನದ ಹಬ್ಬಕ್ಕೆ ಬರಲೇಬೇಕು, ಯಾಕೆಂದ್ರೆ ನೀನೇ ನನ್ನ ಅತ್ಯುತ್ತಮ ಸ್ನೇಹಿತ. ಇದನ್ನು ಕೇಳಿ ಬಿಂಗ್ ತುಂಬಾ ಭಾವುಕನಾಗುತ್ತಾನೆ ಮತ್ತು ಹೇಳುತ್ತಾನೆ, ನಾನು ಖಂಡಿತ ಬರುತ್ತೇನೆ. ಆದರೆ ನೆಜಾ ತನ್ನ ಜನ್ಮದಿನದ ಹಬ್ಬದ ಸಿದ್ಧತೆಗಳಲ್ಲಿ ತೊಡಗಿರುವಾಗಲೇ ಅಷ್ಟರಲ್ಲಿ ಶೆನ್ ಅಲ್ಲಿಗೆ ಬರುತ್ತಾನೆ. ಆಮೇಲೆ ಶೆನ್ ನೆಜಾಗೆ ಹೇಳ್ತಾನೆ, ನಿನ್ನ ತಾಯಿ ತಂದೆ ನಿನಗೆ ಎಲ್ಲವೂ ಸುಳ್ಳು ಹೇಳಿದ್ದಾರೆ. ನಿನ್ನ ಜನನ ಜೀವನ ಮಣಿಯಿಂದ ಆಗಿಲ್ಲ, ನಿನ್ನ ಜನನ ಡೀಮನ್ ಮಣಿಯ ಕಾರಣದಿಂದ ಆಗಿದೆ. ಇದನ್ನು ಕೇಳಿ ನೆಜಾಗೆ ಭಾರೀ ಕೋಪ ಬರುತ್ತದೆ. ಅವನು ಮಾಸ್ಟರ್ ತೈಜನ್ ಕಲಿಸಿದ ಮಂತ್ರವನ್ನು ಉಚ್ಚರಿಸುತ್ತಾನೆ. ಅದರಿಂದ ಅವನು ತನ್ನ ನಿಜವಾದ ರೂಪಕ್ಕೆ ಮರಳುತ್ತಾನೆ. ನೆಜಾ ಕೋಪದಿಂದ ಬೆಂಕಿಯಂತೆ ಉರಿಯುತ್ತಾ ಎಲ್ಲ ಗ್ರಾಮಸ್ಥರ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಆಗ ಮಾಸ್ಟರ್ ತೈಜನ್ ಅವನಿಗೆ ಜನ್ಮದಿನದ ಉಡುಗೊರೆಯಾಗಿ ತಮ್ಮ ಮಾಯಾಜಾಲದ ದಂಡ ಮತ್ತು ಹಂದಿಯನ್ನು ಕೊಡುತ್ತಾರೆ. ನೆಜಾ ಅದನ್ನು ಮುಟ್ಟಿದ ತಕ್ಷಣವೇ ಅದು ಒಂದು ಚಕ್ರವಾಗುತ್ತದೆ. ಅದರಲ್ಲಿ ಅವನು ಅತ್ಯಂತ ವೇಗವಾಗಿ ಹಾರಲು ಸಾಧ್ಯವಾಗುತ್ತದೆ. ಆದರೆ ನೆಜಾ ಎಲ್ಲರ ಮುಂದೆ ಹೇಳುತ್ತಾನೆ, ನನಗೀಗ ಎಲ್ಲವೂ ಗೊತ್ತಾಗಿದೆ. ನನ್ನ ಜನನ ಕೆಟ್ಟ ಮಣಿಯಿಂದ ಆಗಿದೆ. ನೀವೆಲ್ಲರೂ ನನ್ನನ್ನು ಮೋಸಗೊಳಿಸಿದ್ದೀರಿ. ನನ್ನ ಜನನ ಜೀವನ ಮಣಿಯಿಂದ ಆಗಿದೆ ಎಂದು ಹೇಳಿದ್ದು ನಾನು ಈ ಗ್ರಾಮಸ್ಥರನ್ನು ರಕ್ಷಿಸಬೇಕೆಂದು ಮತ್ತು 3 ವರ್ಷವಾದ ನಂತರ ಸಾಯಬೇಕೆಂದು, ನಿಮ್ಮೆಲ್ಲರ ಕೋಪದಿಂದ ತಪ್ಪಿಸಿಕೊಳ್ಳಲು. ಅಷ್ಟರಲ್ಲಿ ನೆಜಾ ಮತ್ತೆ ಮಾಸ್ಟರ್ ತೈಜನ್ ಕಲಿಸಿದ ಮಂತ್ರವನ್ನು ಉಚ್ಚರಿಸುತ್ತಾನೆ. ಇದರಿಂದ ಅವನ ಕುತ್ತಿಗೆಯಲ್ಲಿದ್ದ ಕವಚ ತೆರೆದುಕೊಳ್ಳುತ್ತದೆ ಮತ್ತು ಅವನು ತನ್ನ ನಿಜವಾದ ರೂಪಕ್ಕೆ ಬರುತ್ತಾನೆ. ಅವನ ಶಕ್ತಿಗಳು ಬಹಳಷ್ಟು ಹೆಚ್ಚಾಗುತ್ತವೆ. ನಂತರ ಅವನು ಗ್ರಾಮಸ್ಥರನ್ನು ಒಬ್ಬೊಬ್ಬರಾಗಿ ಕೊಲ್ಲಲು ಪ್ರಾರಂಭಿಸುತ್ತಾನೆ. ಇದನ್ನು ನೋಡಿ ಮಹಾರಾಜ ಮತ್ತು ಮಾಸ್ಟರ್ ತೈಜನ್ ಅವನನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ನೆಜಾ ಕೋಪದಿಂದ ಮಹಾರಾಜನ ಮೇಲೆ ದಾಳಿ ಮಾಡುತ್ತಾನೆ. ಅಷ್ಟರಲ್ಲಿ ಬಿಂಗ್ ಮುಖವಾಡ ಧರಿಸಿ ಅಲ್ಲಿಗೆ ಬರುತ್ತಾನೆ ಮತ್ತು ಮಹಾರಾಜನನ್ನು ರಕ್ಷಿಸುತ್ತಾನೆ. ಎಲ್ಲರೂ ಸೇರಿ ಹೇಗೋ ನೆಜಾಗೆ ಮತ್ತೆ ಆ ಕವಚವನ್ನು ಧರಿಸುತ್ತಾರೆ. ನಂತರ ಮಹಾರಾಜ ಬಿಂಗ್ಗೆ ಧನ್ಯವಾದ ಹೇಳುತ್ತಾರೆ. ಬಿಂಗ್ ಮೌನವಾಗಿ ಅಲ್ಲಿಂದ ಹೊರಟಾಗ ಮಹಾರಾಜನಿಗೆ ಅವನ ಮೇಲೆ ಅನುಮಾನ ಬರುತ್ತದೆ. ಅವರು ಬಿಂಗ್ನ ಮುಖವಾಡವನ್ನು ತೆಗೆದುಹಾಕುತ್ತಾರೆ. ಅದರಿಂದ ಎಲ್ಲರಿಗೂ ತಿಳಿದು ಬರುತ್ತದೆ ಬಿಂಗ್ ಒಂದು ಡ್ರ್ಯಾಗನ್ ಎಂದು. ಆಗ ಮಾಸ್ಟರ್ ಥೈಜನ್ ಬಿಂಗ್ಗೆ ಹೇಳುತ್ತಾರೆ, ಜೀವನ ಮಣಿಯನ್ನು ಕದ್ದ ಶಿಕ್ಷೆಯನ್ನು ಮಹಾಗುರುಗಳು ನಿನಗೆ ಖಂಡಿತ ನೀಡುತ್ತಾರೆ. ಅಷ್ಟರಲ್ಲಿ ಶೆನ್ ಅಲ್ಲಿಗೆ ಬರುತ್ತಾನೆ ಮತ್ತು ಬಿಂಗ್ಗೆ ಹೇಳುತ್ತಾನೆ, ನೀನು ಇವರ ಜೀವ ಉಳಿಸಬೇಕೆಂದು ಬಯಸಿದ್ದೆ, ಆದರೆ ಮನುಷ್ಯರು ಯಾವತ್ತೂ ರಾಕ್ಷಸರನ್ನು ಸ್ವೀಕರಿಸುವುದಿಲ್ಲ. ಈಗ ನೀನೇ ಯೋಚಿಸು, ನಿನಗೆ ನಿನ್ನ ಗುರು ಮತ್ತು ತಂದೆಯ ಪ್ರತೀಕಾರ ಬೇಕೋ ಬೇಡವೋ? ಇದನ್ನು ಕೇಳಿ ಬಿಂಗ್ಗೆ ಭಾರೀ ಕೋಪ ಬರುತ್ತದೆ. ಅವನು ತನ್ನ ಶಕ್ತಿಗಳನ್ನು ಬಳಸಿಕೊಂಡು ಸಂಪೂರ್ಣ ಗ್ರಾಮದ ಮೇಲಿನ ನೀರನ್ನು ಒಂದೇ ಕಡೆ ಸೇರಿಸಿ ಅದನ್ನು ಹಿಮವಾಗಿಸುತ್ತಾನೆ. ಆ ಹಿಮ ಕೆಳಗೆ ಬಿದ್ದು ಎಲ್ಲರೂ ಕೊಲ್ಲಬೇಕೆಂಬುದು ಅವನ ಉದ್ದೇಶವಾಗಿರುತ್ತದೆ. ಮಹಾರಾಜ ಮತ್ತು ರಾಣಿ ಬಿಂಗನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ಬಿಂಗ್ ಅವರಿಬ್ಬರನ್ನು ಹಿಮದಲ್ಲಿ ಬಂಧಿಸುತ್ತಾನೆ. ಅಷ್ಟರಲ್ಲಿ ನೆಜಾ ಅಲ್ಲಿಗೆ ಬಂದು ಬಿಂಗ್ ಮೇಲೆ ದಾಳಿ ಮಾಡುತ್ತಾನೆ. ಆಗ ಮಾಸ್ಟರ್ ಥೈಜನ್ ನೆಜಾಗೆ ಹೇಳುತ್ತಾರೆ, ಬಿಂಗ್ ಸಂಪೂರ್ಣ ಗ್ರಾಮವನ್ನು ನಾಶ ಮಾಡಲು ಬಯಸುತ್ತಾನೆ. ಇದರಿಂದ ಇವರ ಸತ್ಯ ಮಹಾಗುರುಗಳಿಗೆ ತಿಳಿಯಬಾರದು ಎಂದು. ಇದನ್ನು ಕೇಳಿ ನೆಜಾ ಬಿಂಗ್ ಮೇಲೆ ದಾಳಿ ಮಾಡುತ್ತಾನೆ. ಆದರೆ ಕವಚದ ಕಾರಣದಿಂದ ನೆಜಾದ ಶಕ್ತಿಗಳು ಕಡಿಮೆಯಾಗಿರುತ್ತವೆ. ಆದ್ದರಿಂದ ಅವನು ಮಾಸ್ಟರ್ ಥೈಜನ್ ಕಲಿಸಿದ ಜಾದುವನ್ನು ಬಳಸಿ ಶೆನ್ನ ರೂಪವನ್ನು ಪಡೆದುಕೊಳ್ಳುತ್ತಾನೆ. ಇದರಿಂದ ಬಿಂಗ್ ಗೊಂದಲಕ್ಕೆ ಒಳಗಾಗುತ್ತಾನೆ. ಅಷ್ಟರಲ್ಲಿ ಶೆನ್ ಮತ್ತು ನೆಜಾ ಪರಸ್ಪರ ಡಿಕ್ಕಿ ಹೊಡೆದುಕೊಳ್ಳುತ್ತಾರೆ. ಈ ಅವಕಾಶವನ್ನು ಬಳಸಿಕೊಂಡು ನೆಜಾ ಶೆನ್ನ ಆಯುಧವನ್ನು ಬದಲಾಯಿಸುತ್ತಾನೆ. ಇದರಿಂದ ಬಿಂಗ್ ಶೆನ್ನನ್ನೇ ನೆಜಾ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡು ಅವನ ಮೇಲೆ ದಾಳಿ ಮಾಡುತ್ತಾನೆ. ಅಷ್ಟರಲ್ಲಿ ಮಾಸ್ಟರ್ ಥೈಜನ್ ಒಂದು ಮಾಯಾಜಾಲದ ನಕ್ಷೆಯನ್ನು ಬಳಸಿ ಎಲ್ಲರ ಮೇಲೂ ದಾಳಿ ಮಾಡುತ್ತಾರೆ. ಅದರಿಂದ ಎಲ್ಲರೂ ಮತ್ತೊಂದು ಲೋಕಕ್ಕೆ ಹೋಗುತ್ತಾರೆ.
ಆ ಲೋಕದಲ್ಲಿ ನೆಜಾ ಮತ್ತು ಬಿಂಗ್ ಪರಸ್ಪರ ಹೋರಾಡುತ್ತಿರುತ್ತಾರೆ. ಆದರೆ ಕವಚದ ಕಾರಣದಿಂದ ನೆಜಾದ ಶಕ್ತಿಗಳು ಕಡಿಮೆಯಾಗಿರುತ್ತವೆ. ಆಗ ನೆಜಾ ಮತ್ತು ಶೆನ್ ಪರಸ್ಪರ ಡಿಕ್ಕಿ ಹೊಡೆದುಕೊಳ್ಳುತ್ತಾರೆ. ಇದರಿಂದ ನೆಜಾ ಅಚೇತನವಾಗುತ್ತಾನೆ. ಈ ಅವಕಾಶವನ್ನು ಬಳಸಿಕೊಂಡು ಬಿಂಗ್ ಮೇಲಕ್ಕೆ ಹೋಗಿ ಹಿಮದ ಮೇಲೆ ದಾಳಿ ಮಾಡುತ್ತಾನೆ. ಹಿಮ ಕೆಳಗೆ ಬಿದ್ದು ಎಲ್ಲರೂ ಕೊಲ್ಲಬೇಕೆಂಬುದು ಅವನ ಉದ್ದೇಶವಾಗಿರುತ್ತದೆ. ಹಿಮ ಕೆಳಗೆ ಬೀಳಲು ಆರಂಭಿಸುತ್ತದೆ. ಇದನ್ನು ನೋಡಿ ನೆಜಾ ಮತ್ತೆ ಅದೇ ಮಂತ್ರವನ್ನು ಉಚ್ಚರಿಸುತ್ತಾನೆ. ಅವನ ಕುತ್ತಿಗೆಯಲ್ಲಿದ್ದ ಕವಚ ತೆರೆದುಕೊಳ್ಳುತ್ತದೆ. ಅವನ ಶಕ್ತಿಗಳು ಬಹಳಷ್ಟು ಹೆಚ್ಚಾಗುತ್ತವೆ. ಅವನು ವೇಗವಾಗಿ ಮೇಲಕ್ಕೆ ಹೋಗಿ ಹಿಮ ಕೆಳಗೆ ಬೀಳುವುದನ್ನು ತಡೆಯಲು ಪ್ರಾರಂಭಿಸುತ್ತಾನೆ. ಅಷ್ಟರಲ್ಲಿ ಬಿಂಗ್ ನೆಜಾಗೆ ಹೇಳುತ್ತಾನೆ, ನೀನು ಇವರನ್ನು ಏಕೆ ರಕ್ಷಿಸಲು ಪ್ರಯತ್ನಿಸುತ್ತಿದ್ದೀಯಾ? ನಿನ್ನ ಜನನವೇ ಒಂದು ರಾಕ್ಷಸನ ರೂಪದಲ್ಲಿ ಆಗಿದೆ. ಅದಕ್ಕೆ ನೆಜಾ ಉತ್ತರಿಸುತ್ತಾನೆ, ಯಾರೂ ಮನುಷ್ಯ, ದಾನವ ಅಥವಾ ರಾಕ್ಷಸನಾಗಿ ಹುಟ್ಟುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಕರ್ಮಗಳಿಂದ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಆಗುತ್ತಾರೆ. ನಾನು ನನ್ನ ವಿಧಿಯನ್ನು ನಾನೇ ಬರೆಯುತ್ತೇನೆ. ಇದನ್ನು ಹೇಳಿದ ನಂತರ ನೆಜಾ ತನ್ನ ಶಕ್ತಿಯಿಂದ ಆ ಸಂಪೂರ್ಣ ಹಿಮವನ್ನು ಕರಗಿಸಿ ನೀರಾಗಿ ಮಾಡುತ್ತಾನೆ ಮತ್ತು ಬಿಂಗನ್ನು ಬಂಧಿಸುತ್ತಾನೆ. ಆದರೆ ಅವನು ಬಿಂಗನ್ನು ಕೊಲ್ಲುವುದಿಲ್ಲ. ಬಿಂಗ್ ಅವನಿಗೆ ಹೇಳುತ್ತಾನೆ, ನನ್ನನ್ನು ಕೊಲ್ಲು. ಆಗ ನೆಜಾ ಹೇಳುತ್ತಾನೆ, ನಾನು ನಿನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ. ನೀನೇ ನನ್ನ ಏಕೈಕ ಸ್ನೇಹಿತ. ಅಷ್ಟರಲ್ಲಿ ಆಕಾಶದಲ್ಲಿ ಮಿಂಚು ಗುಡುಗಲು ಪ್ರಾರಂಭಿಸುತ್ತದೆ. ಇದರಿಂದ ನೆಜಾಗೆ ಮಹಾಗುರುಗಳ ಭವಿಷ್ಯವಾಣಿ ನಿಜವಾಗುತ್ತಿದೆ ಮತ್ತು ತನ್ನ ಅಂತಿಮ ಸಮಯ ಬಂದಿದೆ ಎಂಬುದು ಗೊತ್ತಾಗುತ್ತದೆ. ಅದರಿಂದ ನೆಜಾ ಕೆಳಗೆ ಹೋಗಿ ಆ ಕಾಗದವನ್ನು ಹರಿದು ಹಾಕುತ್ತಾನೆ, ಶಾಪದ ಪರಿಣಾಮ ತನ್ನ ತಂದೆಯ ಮೇಲೆ ಬೀಳಬಾರದೆಂದು. ನಂತರ ತನ್ನ ತಾಯಿ ತಂದೆಗೆ ವಿದಾಯ ಹೇಳುತ್ತಾನೆ. ಅಷ್ಟರಲ್ಲಿ ಮಿಂಚು ನೆಜಾ ಮೇಲೆ ಬೀಳಲು ಪ್ರಾರಂಭಿಸುತ್ತದೆ. ಅದೇ ಸಮಯದಲ್ಲಿ ಬಿಂಗ್ ಅಲ್ಲಿಗೆ ಬಂದು ನೆಜಾವನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ. ಅವನಿಗೂ ಈಗ ಅರ್ಥವಾಗಿತ್ತು, ಯಾರೂ ಸಹ ಸ್ವತಃ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಅಲ್ಲ. ನಂತರ ಇಬ್ಬರೂ ಸೇರಿ ಆ ಅಪಾರ ಮಿಂಚಿನ ಶಕ್ತಿಯನ್ನು ತಮ್ಮೊಳಗೆ ಹೀರಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ದೇವರ ಶಕ್ತಿಯ ಮುಂದೆ ಅವರು ನಿಲ್ಲಲಾರರು. ಇದನ್ನು ನೋಡಿ ಮಾಸ್ಟರ್ ಥೈಜನ್ ಅವರಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ. ಅವರು ಮೇಲಕ್ಕೆ ಹೋಗಿ ಆ ಇಂದ್ರಕಮಲವನ್ನು ತೆರೆಯುತ್ತಾರೆ. ಅದರಿಂದಲೇ ನೀಲಿ ಮತ್ತು ಕೆಂಪು ಮಣಿಗಳು ಹುಟ್ಟಿದ್ದವು. ಅದಾದ ನಂತರ ನೆಜಾ ಮತ್ತು ಬಿಂಗ್ ಆ ಕಮಲದ ಒಳಗೆ ಬಂಧಿತರಾಗುತ್ತಾರೆ.